ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನೀವು ಸುಮಾರು ಕೃಷಿ ಬಗ್ಗೆ, ನಾನು ಮಾಡ್ತಕ್ಕಂಥ ಕೃಷಿ ಬಗ್ಗೆ ಹಲವಾರು ವಿಡಿಯೋಗಳನ್ನು ನೋಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಸೋಲಾರ್ CCTV ಕ್ಯಾಮ್ರಾದ ಬಗ್ಗೆ ನಾನು ಹೇಳ್ತೀನಿ. ಅಂದರೆ ನಾನು ಹಾಕಿರ್ತಕ್ಕಂಥ ಸೋಲಾರ್ CCTV ಕ್ಯಾಮ್ರಾದ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ನಾನು ಬಳಸಿರೋದು ನಾನು ಇದನ್ನು ಹಾಕಿ 3 ತಿಂಗಳು ಬಳಸಿದ್ದೀನಿ. ಒಂದು ಸೋಲಾರ್ CCTV ಬಾಕ್ಸ್ ಸಮೇತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕ್ಯಾಮ್ಮೇಟ್ ಅನ್ನೋಂತಕ್ಕಂಥ ಒಂದು ಸೋಲಾರ್ CCTVನ ನಾನು ಬಳಸ್ತಾ ಇದ್ದೀನಿ. ಇದು ಏನಾಗುತ್ತೆ, ಡ್ಯೂಯಲ್ ಲೆನ್ಸ್ ಕ್ಯಾಮ್ರಾ ಆಗಿರುತ್ತೆ. ನೋಡ್ತಿದ್ದೀರಲ್ಲ ನೀವು ಇಲ್ಲಿ ಕಾಣೋ ಥರ ಸ್ಟೆಲ್ಲರ್ ಡಿಯೋ 4G ಅಂತೇಳ್ಬಿಟ್ಟು ಕ್ಯಾಮ್ಮೇಟ್ ಅಂತಕ್ಕಂಥ ಒಂದು ಕಂಪ್ನಿದು. ಆಲ್ಮೋಸ್ಟ್ ಆಲ್ ಇದೆಲ್ಲ ಬರ್ತಕ್ಕಂಥದ್ದೆಲ್ಲ ಚೀನಾ ಮಾಡಲ್ ಕ್ಯಾಮ್ರಾಗಳೇ. ಮತ್ತು ನಿಮಗೆ ಇದರಲ್ಲಿ ತುಂಬ ಇನ್ಡೀಪ್ ಆ್ಯಪ್ಗೆ ಹೋಗಿ ಸ್ಪೆಸಿಫಿಕೇಷನ್ ಹೇಳೋದಕ್ಕಿಂತ ನಾನು ನಿಮಗೆ ವಿಡಿಯೋದಲ್ಲಿ ಏನು ಮಾಡ್ತೀನಿ, ಪ್ರತಿಯೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗ್ತೀನಿ. ಏನೇನು ಮಾಡಿದ್ದೀವಿ ನಾವು, ಯಾವ ರೀತಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಈ ವಿಡಿಯೋದಲ್ಲಿ ಸ್ಲೈಡಲ್ಲಿ ಹಾಕಿರ್ತೀನಿ ನಾನು ಕ್ಯಾಮ್ರಾ ಯಾವ ಥರ ಫಿಟ್ ಮಾಡಿದ್ದೀನಿ ಏನು ಅಂತೇಳ್ಬಿಟ್ಟು. ಸೊ ಮೇಯ್ನಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಪೋಲ್ ಇದೆ. ಈ ರೀತಿ ಪೋಲನ್ನು ನಾವು ಈ ರೀತಿ ಒಂದು ನೆಲಕ್ಕೆ ನಾವು ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ನನಗೆ ಮೇಯ್ನಾಗಿ ನಾನು ತರಿಸ್ಕೊಂಡಿರೋಂಥ ಐಟಮ್ಗಳೇನಂತಂದರೆ, ನೋಡಿ, ಈ ಸಿಮೆಂಟ್ ದಿಂಡು ನಾವು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಮರಳು, ಒಂದು 10 kg ಜಲ್ಲಿ, ಒಂದು 5 kg ಸಿಮೆಂಟು, ಒಂದು 10 kg ಮರಳು, ಇಲ್ಲಾಂದರೆ ಸ್ಯಾಂಡು. ಮತ್ತು ಇದೇನಿದೆ ಪೈಪ್, PVC ಪೈಪು ನಾನು ಹಾಕಿದ್ದೀನಿ. ಇದು 4 ಇಂಚಿನ PVC ಪೈಪ್ ಇಲ್ಲಿರ್ತಕ್ಕಂಥದ್ದು 4 ಇಂಚಿನ PVC ಪೈಪು. ನಾನು 4 ಇಂಚು ತೊಗೊಂಡಿದ್ದು ತಪ್ಪಾಯಿತು ಅಂತ ನನಗೀಗ ಅನ್ನಿಸ್ತಾ ಇದೆ. ಯಾಕೆಂದರೆ ಇದು ಸೈಜ್ ಕಮ್ಮಿ ಬರುತ್ತೆ. ಯಾಕೆಂದರೆ ಈ ಬ್ಲ್ಯಾಕ್ ಪೈಪ್ ಏನಿದೆಯಲ್ಲ, ಇದು GI ಪೈಪು, ಇದು 2 ಇಂಚ್ ಇರೋದ್ರಿಂದ ನೀವು ಇದನ್ನು ಕನಿಷ್ಠ ಪಕ್ಷ ಅಂದರೂ 6 ಇಂಚು PVC ಪೈಪ್ ಹಾಕಬೇಕು. ನಾನು ಹೇಗೆ ನಾವು ಇದನ್ನು ಹಾಕಿದ್ದೀವಿ ಅನ್ನೋ ವಿಡಿಯೋನು ನಿಮಗೆ ಸ್ಲೈಡಲ್ಲಿ ನಾನು ತೋರಿಸ್ತಿದ್ದೀನಿ ನಿಮಗೆ. ನೋಡಿದ್ರಲ್ಲ, ಇಷ್ಟು ಒಂದು ಜಲ್ಲಿಕಲ್ಲು, ಸ್ಯಾಂಡು, ಇಲ್ಲಾಂದರೆ ಮರಳು, ಇಲ್ಲಾಂದರೆ ಸಿಮೆಂಟು, ಮತ್ತು ಇವೆರಡು ಸಿಮೆಂಟ್ ತೊಗೊಬೇಕು. ಎಲ್ಲ ಇಷ್ಟಕ್ಕೆ ಎಷ್ಟಾಗುತ್ತೆ ಅಂತ ಅಂದಾಜಲ್ಲಿ. ಮತ್ತು ಈ PVC ಪೈಪನ್ನು ಯಾವುದೇ ಕಾರಣಕ್ಕೂ ನೀವು 6 ಇಂಚಿಗಿಂತ ಕಮ್ಮಿ ಇರೋದನ್ನ ತೊಗೊಬೇಡಿ. ನಾನು ಇದನ್ನು 4 ಇಂಚನ್ನು ಹಾಕಿದ್ದೀನಿ. 6 ಇಂಚನ್ನು ನೀವು ಹಾಕ್ಕೊಳ್ಳಿ. ಆವಾಗ ನಿಮಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ, ಕ್ವಾಲಿಟಿ ಬರುತ್ತೆ, ಮತ್ತು ನಿಮ್ಗೆ ಚೆನ್ನಾಗೂ ಇರುತ್ತೆ. ಅದನ್ನು ಮಧ್ಯಕ್ಕೆ ಪೋಲ್ ಮಾಡಿ ನೀವು ಸಿಮೆಂಟ್ ಹಾಕಿ ಕೂರ್ಬೋದು. ಮತ್ತು ಇದೇನಿದೆಯಲ್ಲ, ಈ ಪೋಲ್ ನೋಡ್ತಿದ್ರಲ್ಲ ನೀವು, ಈ ಪೋಲ್ನ ಕೊನೆಯಲ್ಲಿ ಮೇಲೆ 1 ಅಡಿ ಬಿಟ್ಬಿಟ್ಟು ನಾವು ಸೋಲಾರ್ CCTV ಹಾಕಿರ್ತೀವಿ. ನೋಡಿ, ಯಾವ ರೀತಿ ಸೋಲಾರ್ CCTVನ ಅಡ್ಜಸ್ಟ್ ಮಾಡಿ ಹಾಕಬೇಕು ಅಂದರೆ, ನಾವು ಕೆಳಗಡೆ ಫಸ್ಟ್ ಕ್ಯಾಮ್ರಾನ ಹಾಕಬೇಕು, ಮೇಲೆಗಡೆ ಅದ್ರ ಮೇಲೆ ಒಂದು ಅರ್ಧ ಅಡಿ ಗ್ಯಾಪ್ ಕೊಟ್ಟು ಮೇಲೆ ನಾವು ಸೋಲಾರ್ ಪ್ಯಾನಲನ್ನು ಕುಂಡ್ರಿಸ್ಬೇಕು. ಸೋಲಾರ್ ಪ್ಯಾನಲನ್ನು ಕುಂಡ್ರಿಸೋವಾಗ ನಾವು ತಪ್ಪದೆ ಸೋಲಾರ್ ಪ್ಯಾನಲ್ ಮಾತ್ರ ನೀವು ದಕ್ಷಿಣಕ್ಕೆ ಬಾಗೋ ಥರನೇ ನೀವು ಇಡಬೇಕು. ಅಂದರೆ ನೋಡಿ, ಈ ರೀತಿ ಪ್ಯಾನಲ್ ಇದೆ ಅಂತ ಇಟ್ಕೊಳ್ಳಿ. ಇದು ದಕ್ಷಿಣಕ್ಕೆ ಈ ರೀತಿ ಟಿಲ್ಟ್ ಆಗಿರಬೇಕು. ಈ ರೀತಿ ಫ್ಲಾಟ್ ಆಗಿರಬಾರ್ದು. ಈ ರೀತಿ ದಕ್ಷಿಣಕ್ಕೆ ನೀವು ಸ್ವಲ್ಪ ಬಾಗಿಸಿ, ಒಂದು 15-20 ಡಿಗ್ರಿ ಬಾಗಿಸಿ ಈ ರೀತಿ ಇಡಬೇಕು. ದಕ್ಷಿಣಕ್ಕೆ ಈ ರೀತಿ ಮುಖ ಇರಬೇಕು. ಅಂದರೆ ನಮ್ಮ ಅಂಗೈ ಯಾವ ಕಡೆ ತೋರಿಸ್ತಾ ಇದ್ದೀನಿ ಆ ಕಡೆ ದಕ್ಷಿಣಕ್ಕೆ ಇರಬೇಕು. ಈ ರೀತಿ ಇರಬೇಕು ದಕ್ಷಿಣಕ್ಕೆ. ಸೊ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇದು ನನಗಂತೂ ತುಂಬ ಒಂದು ಉಪಯೋಗ ಆಗಿದೆ ಅಂತ ನನ್ನ ಭಾವನೆ. ನೀವು ಯಾವ ರೀತಿ ನಾವು ಫಿಟ್ ಮಾಡೋದನ್ನ ಅಂತ ನಾನು ಸ್ಲೈಡ್ಸ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಮೇಯ್ನಾಗಿ ಇದನ್ನು ಫಿಟ್ ಮಾಡಬೇಕಂದ್ರೆ ನಾವು ನನಗೆ ಈ ಕ್ಯಾಮ್ರಾ ಸುಮಾರು, ನೋಡಿ, ಈಗ ನಾನು ಪ್ರೈಸಸ್ ಬಗ್ಗೆ ಹೇಳ್ತೀನಿ ನಿಮಗೆ ಎಷ್ಟೆಷ್ಟಾಗಿದೆ ಅಂತೇಳ್ಬಿಟ್ಟು. ನನಗೆ ಕ್ಯಾಮ್ರಾನೇ 8,000 ಚಿಲ್ಲರೆ ಆಗಿದೆ. ನಾನು ತೊಗೊಂಡಾಗ 8,500 ರೂಪಾಯಿ ಏನೋ ಇತ್ತು. ಇದು 8,500 ರೂಪಾಯಿ ಇತ್ತು, ಡ್ಯೂಯಲ್ ಕ್ಯಾಮ್ರಾ ಇದು. ಮತ್ತು ನನಗೆ ಸಿಮೆಂಟ್ ಆಗ್ಬೋದು, ಮತ್ತು PVC ಪೈಪ್ ಆಗ್ಬೋದು, ಮತ್ತು ಈ ಕಬ್ಬಿಣದ ರಾಡಿಗೆ ನನಗೆ 2 ಚಿಲ್ಲರೆ ಬಿದ್ದಿದೆ. 2,500, 600 ಇರ್ಬೋದು. ಇಲ್ಲಿಗೆ ತರೋದಕ್ಕೆ ಒಂದು 200 ರೂಪಾಯಿ ಆಟೋ ಚಾರ್ಜು, ಮತ್ತು ಇದಕ್ಕೆ ಪ್ರೈಮರು, ಮತ್ತು ಇದಕ್ಕೆ ಪೇಂಟು. ಸೊ ನೀವು ಈ ರೀತಿ, ಇದು 2x2 ಇಂಚಿನ ರಾಡಿದು. ಇದನ್ನು ತೊಗೊಂಡು ಪ್ರೈಮರ್ ಹೊಡ್ಕೊಂಡು ಆಮೇಲೆ ನೀವು ಪೇಂಟ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಹಾಗೆ ಹಾಕಬೇಡಿ, ಬೇಗ ರೆಸ್ಟ್ ಬಂದುಬಿಡುತ್ತೆ. ಸರಿನಾ? ನಾನಿಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ, ಈ ಪೈಪಿನ ಕೊನೆಗೆ ಮೇಲೆ ಮಳೆ ನೀರು ಒಳಗಡೆ ಹೋಗ್ದಂಗೆ ನೀವೇನು ಮಾಡಿ, 2 ಇಂಚಿಂದ ಯಾವುದಾದ್ರೂ ಒಂದು ಎಂಡ್ ಕ್ಯಾಪನ್ನು ಹಾಕ್ಕೊಳ್ಳಿ. 2 ಇಂಚಿಂದ ಒಂದು ಎಂಡ್ ಕ್ಯಾಪ್ ಹಾಕ್ಬಿಡಿ. ನಾವು ಕೆಳಗಡೆನೂ ಅಷ್ಟೇ, ಈ PVC ಪೈಪ್ ಒಳಗಡೆ ಹಾಕಿರ್ತಕ್ಕಂಥ 2 ಇಂಚ್ ಪೈಪಿಗೆ ಏನೂ ಹಾಕಿಲ್ಲ. ಯಾಕೆಂದರೆ ಮೇಲೆ ಬಿದ್ದ ನೀರು ಹಂಗೆ ಭೂಮಿಗೆ ಹಿಂಗೆ ಹೋಗ್ಬಿಡ್ಬೇಕು. ಆ ರೀತಿ ಬಿಟ್ಟಿದ್ದು ನಾವು. ಇದೇ ರೀತಿ ನೀವು ಒಂದು ಮೇಂಟೈನ್ ಮಾಡಿ ಅಂತ ನಾನು ಹೇಳ್ತೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ಇದೆ.
ಸೋಲಾರ್ CCTV ಕ್ಯಾಮ್ರಾ ಆಗ್ಬೋದು ಮತ್ತು ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇನ್ನೂ ಹತ್ರಕ್ಕೆ ಝೂಮ್ ಮಾಡಿ ಅದನ್ನ ನೋಡಿ. ಈ ರೀತಿ ಬಂದಿದೆ ಸೋಲಾರ್ CCTV. ಈ ರೀತಿ ಇದೆ ನಿಮಗೆ. ಮೇಯ್ನಾಗಿ ಏನಪ್ಪ ಅಂತಂದರೆ ನಮಗೆ ಇನ್ನೊಂದು ಈ ಸೋಲಾರ್ CCTVಯನ್ನು ನಾವು ಹಾಕಬೇಕಾದ್ರೆ ನಮಗೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ವಸ್ತು ಏನಂತಂದರೆ ಒಂದು ಮೆಮೊರಿ ಕಾರ್ಡು. ನಾನು ಹೇಳೋ ಪ್ರಕಾರ ನೀವು ಮಿನಿಮಮ್ 128 GB ಇಟ್ಕೊಳ್ಳಿ, ಅದು ತುಂಬ ಒಳ್ಳೆಯದಾಗುತ್ತೆ. 128 GB ಒಂದು ಮೆಮೊರಿ ಕಾರ್ಡು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಮತ್ತು ತಪ್ಪದೇ ಒಂದು 4G ಸಿಮ್ಮನ್ನು ಹಾಕಲೇಬೇಕು. ಇದಕ್ಕೊಂದೇನಪ್ಪ ಅಂತಂದರೆ ನಾವು ಹಾಕಿದ ಮೇಲೆ ನಾವು ಪ್ರತಿ ತಿಂಗಳು ಇದಕ್ಕೆ ರೀಚಾರ್ಜ್ ಮಾಡಲೇಬೇಕು. ನೀವು ವರ್ಷಕ್ಕೆ ಮಾಡ್ತಿರೋ, 1 ತಿಂಗಳಿಗೆ ಮಾಡ್ತಿರೋ ಮಿನಿಮಮ್ಮು. ನನ್ನ ಅನುಭವದ ಪ್ರಕಾರ ನೀವು ಡೈಲಿ 1 GB ಡಾಟಾ ಸಿಗೋ ಅಂತಕ್ಕಂಥ ಒಂದು ಪ್ಲ್ಯಾನ್ ರೀಚಾರ್ಜ್ಗಳನ್ನು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಏನಂತಂದರೆ ಇದು ನಿಮಗೆ ಇನ್ನೊಂದು ಏನು ಮೇನ್ ಅಂತಂದರೆ ಇನ್ಸ್ಟಾಲೇಷನ್ನು ನಾವು SD ಕಾರ್ಡ್ ಮರಿಬೇಡಿ ನೀವು, ಮತ್ತು ಸಿಮ್ಮು ಎರಡೂ ಬೇಕಾಗಿರ್ತಕ್ಕಂಥ ಒಂದು ಇದಕ್ಕೆ. ಸೊ ಏನು ಮಾಡಬೇಕಾಗತ್ತೆ ನೀವು ಅಂತಂದರೆ ಅದು ಆ್ಯಪ್ ಒಳಗಡೆ ಹೋದಾಗ ನಮಗೇನು ಕೇಳಿಸುತ್ತೆ ಅಂದರೆ ಅದು ಮಂತ್ಲಿ ಮತ್ತು ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಅಂದರೆ 24/7 ವಿಡಿಯೋನ ನಾವು ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ ಇದರಲ್ಲಿ. ಸೊ ಹಾಗಿರೋದ್ರಿಂದ ಆ ರೀತಿ ನಾವೇನೋ ರೆಕಾರ್ಡ್ ಮಾಡಿ ಸ್ಟೋರೇಜ್ ಮಾಡಿ ಇಡಬೇಕು ಅಂತಂದಾಗ ನಮಗೆ ಇದನ್ನು ಕೇಳುತ್ತೆ. ಸೊ ನೋಡಿ, ಈ ಒಂದು ಲೆನ್ಸು ಫಿಕ್ಸ್ಡ್ ಲೆನ್ಸ್ ಆಗಿರುತ್ತೆ, ಮತ್ತು ಇನ್ನೊಂದು ಲೆನ್ಸು ನಾವು ಈ ರೀತಿ ರೊಟೇಷನ್ನ ಮಾಡ್ಕೊಬೋದು. ನಾವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಂಡು ನಾವು ನೋಡ್ಕೊಬೋದು. 360 ಡಿಗ್ರಿ ಅಂತ ಬರುತ್ತೆ, ಅಂದರೆ 350 ಡಿಗ್ರಿ ಬರುತ್ತಿದ್ದು, ಫುಲ್ಲು ರೊಟೇಷನ್ ಆಗೋಲ್ಲ, ಈ ರೀತಿ ಬರುತ್ತೆ. ಮತ್ತು ನಿಮಗೆ ಆಲ್ಮೋಸ್ಟ್ ಆಲು ಇದನ್ನು ಇನ್ಸ್ಟಾಲೇಷನ್ ಮಾಡೋವಂಥ ವಿಡಿಯೋ ನೀವು ನೋಡ್ಕೊಂಡಿದ್ದೀರ ಅಂತ ನಾನು ತಿಳ್ಕೊತೀನಿ. ಇದಿಷ್ಟು ಒಂದು ಸೋಲಾರ್ CCTVಯ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ನಿಮಗೆ ಯಾರಿಗಾದರೂ ಸೋಲಾರ್ CCTV ಬಗ್ಗೆ ಇನ್ಫಾರ್ಮೇಷನ್ ಅನ್ನೋದಕ್ಕಿಂತ ನಾನು ತಗೊಂಡಿರ್ತಕ್ಕಂಥದ್ದೇ ತೊಗೊಬೇಕು ಅಂತಕ್ಕಂಥವ್ರಿದ್ದರೆ ನೀವು ಲಿಂಕಲ್ಲಿ ಒಂದು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ವಿಡಿಯೋ ಮೇಲೂ ಕೂಡ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ. ಅದನ್ನು ನೀವು ಫ್ಲಿಪ್ಕಾರ್ಟ್ ಮುಖಾಂತರ ಆಗ್ಬೋದು, ಅಮೆಝಾನ್ ಮುಖಾಂತರ ಆಗ್ಬೋದು, ಹೋಗಿ ತೊಗೊಬೋದು ಅದನ್ನು ನೋಡಿಕೊಂಡು. ಅಂದರೆ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ. ಮತ್ತು ಇನ್ನೊಂದೇನೆಂದರೆ ನೀವು ಎಷ್ಟು ರೇಂಜಲ್ಲಿ ಇದು ನಿಮಗೆ ರೆಕಾರ್ಡನ್ನು ತೋರಿಸುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಡೌಟ್ ಇರುತ್ತೆ. ನೋಡಿ, ಈ ಪೋಲ್ ಏನು ನೋಡ್ತಿದ್ದೀರಲ್ಲ ನೀವು, ಈ ಪೋಲಿಂದ ಸರಿಸುಮಾರು ಒಂದು 30ರಿಂದ 40 ಅಡಿ, 45, 50 ಮ್ಯಾಕ್ಸಿಮಮ್, ಈ ಪೋಲಿಂದ 50 ಅಡಿ ಯಾರ್ಯಾರು ಓಡಾಡ್ತಾರೆ ಅದನ್ನು ಮಾತ್ರ ಇದು ಡಿಟೆಕ್ಟ್ ಮಾಡಿ ಸೈರನ್ ಮಾಡುತ್ತೆ ಇಷ್ಟರೊಳಗಡೆ ಬಂದರೆ. ನೋಡಿ, ಮತ್ತು ಇನ್ನೊಂದೇನೆಂದರೆ ನೀವು ಇಲ್ಲಿ ಪೋಲ್ ಹಾಕಿದ್ದೀರ, ಈ ಪಕ್ಕದಲ್ಲೇ ಈ ರೀತಿ ಬಾಳೆ ಗಿಡಗಳಿದೆ. ಈ ಬಾಳೆ ಗಿಡಗಳೇನಾದರೂ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಾ ಇದ್ದರೆ, ಅಂದರೆ ಕ್ಯಾಮ್ರಾ ಮುಂದೆ ಇದು ಗಾಳಿ ಬಂದಾಗ ಅಲ್ಲಾಡೋದು ಇದೆಲ್ಲ ಮಾಡ್ತಿದ್ರೆ ಅದು ಸೈರನ್ ಬಡ್ಕೋತಾನೆ ಇರುತ್ತೆ. ಸೊ ಸಾಧ್ಯ ಅಷ್ಟು ನೀವು ಬಾಳೆ ಗಿಡಗಳು ಇಲ್ಲದೆ ಇರೋ ಜಾಗದಲ್ಲಿ ಹಾಕ್ಕೊಳ್ಳಿ. ನಮ್ಮದೇನೆಂದರೆ ಮೇಲಿರೋದ್ರಿಂದ ನಮ್ಮದು ವ್ಯೂನು ಕೂಡ ನಿಮಗೆ ನಮ್ಮ CCTV ವ್ಯೂ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸ್ಲೈಡ್ನಲ್ಲಿ ಹಾಕಿರ್ತೀನಿ ನಾನು, ನೀವು ನೋಡ್ಬೋದು. ಸೊ ಇದು ಒಂದು CCTVಯ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ಸೊ ನನಗೆ ಏನಂತಂತಂದರೆ ನಾನು ಔಟ್ ಆಫ್ ರೇಟಿಂಗ್ ಎಷ್ಟು ಕೊಡ್ಬೋದು ಅಂತಂತಂದರೆ, ಈಗ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಕ್ಯಾಮ್ರಾ ಇದೆ, ಸೋಲಾರ್ CCTV ಕ್ಯಾಮ್ಮೇಟ್ ಅಂತಕ್ಕಂಥದ್ದು. ನನಗೆ ಇದು ಓನ್ಲಿ 2 ಲೆನ್ಸ್ ಇರ್ತಕ್ಕಂಥದ್ದು. ಯಾವುದು? ಒಂದು ಫಿಕ್ಸ್ಡ್ ಲೆನ್ಸು, ಅಂದರೆ ನಾವು ಒಂದೇ ಜಾಗದಲ್ಲಿ ಇಟ್ಟೋದು, ಇನ್ನೊಂದು ತಿರುಗ್ತಾ ಇರುತ್ತೆ, ನಾವು ಯಾವ ಕಡೆ ತಿರುಗಬೇಕಾದ್ರೂ ತಿರುಗಿಸ್ತಾ ಇರ್ಬೋದು. ನಮ್ಮ ಮೇಯ್ನು ನಾನು ಮಾಡಿದ ಈ ಸೋಲಾರನ್ನು ನಾನು CCTVನ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ, ನನಗೆ ಇಲ್ಲಿ ಕೃಷಿ ಹೊಂಡ ಇದೆ, ನೋಡಿದ್ರಲ್ಲ ಈ ಕೃಷಿ ಹೊಂಡ ಇದೆ. ಈ ಕೃಷಿ ಹೊಂಡದ ಪ್ರೊಟೆಕ್ಷನ್ಗೋಸ್ಕರ ನಾನು ಹಾಕಿದ್ದು ಇದನ್ನು. ಅಂದರೆ ನನಗೆ ಕವರ್ ಆಗಬೇಕು ನೀಟಾಗಿ. ಅದು ಯಾಕೆ ಅಂದರೆ ಸುತ್ತು ಕವರ್ ಮಾಡಿದ್ದೀವಿ, ಯಾರೇ ಬಂದರೂ ಕೂಡ ನನಗೆ ಪ್ರೊಟೆಕ್ಷನ್ಗೋಸ್ಕರ ನನಗೆ ಕವರ್ ಆಗಬೇಕು. ಆ ಕಾರಣದಿಂದ ನಾವು ಮಾಡಿದ್ದು. ಮತ್ತು ಇಲ್ಲೇನು ಜಮೀನು ನಮ್ಮದೆಲ್ಲ ಕಾಣ್ತಿದೆಯಲ್ಲ, ಇದೆಲ್ಲ ಕೂಡ ನಾವು ತಿರುಗಿಸಿ ನೋಡ್ಬೋದು ನಾವಿಲ್ಲದೆ ಇರೋವಾಗ. ಆ ಒಂದು ಉದ್ದೇಶದಿಂದ ನಾನು ಈ ಒಂದು CCTVನ ಹಾಕಿದ್ದು. ಮತ್ತು ನನಗಂತೂ ತುಂಬ ಅಂದರೆ ನಾವು ತೋಟದ ಹತ್ರ ಒಬ್ಬರು ಇದ್ದರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಅನುಕೂಲ ಒಂದು CCTVಯಿಂದ ಇದೆ ಅಂತ ನಾನು ಹೇಳ್ತೀನಿ. ನನಗೆ ಒಟ್ಟಾರೆ ಇದ್ರ ಬಗ್ಗೆ ಖರ್ಚುಗಳು ಅಂತ ಹೇಳಕ್ಕೆ ಬಂತಂದರೆ, ನನಗೆ ನೋಡಿ ಕ್ಯಾಮ್ರಾಗೆ 8,500, ಮರಳು, ಸಿಮೆಂಟು, ಇದಕ್ಕೆಲ್ಲ ಪೈಪುಗೆ ಇದಕ್ಕೆಲ್ಲ 1,000 ರೂಪಾಯಿ ಆದ್ರೂ ನಿಮಗೆ
ಒಂದೂವರೆ ಸಾವಿರ ರೂಪಾಯಿ ಇದಕ್ಕಾದರೆ, ಇದಕ್ಕೆ ಒಂದು 2,500 ರೂಪಾಯಿ. ಯಾವುದಕ್ಕೆ ಪೈಪ್ಗೆ ಸ್ಕ್ವೇರ್ ಪೈಪ್ ಆಗಿರೋದ್ರಿಂದ ನೀವು ರೌಂಡ್ ಪೈಪ್ ಬೇಕಾದ್ರೂ ಹಾಕ್ಬೋದು, ಸ್ಕ್ವೇರ್ ಪೈಪ್ ಬೇಕಾದ್ರೂ ಹಾಕ್ಬೋದು. ಅದಕ್ಕೆ ಪ್ರೈಮರು ಇದು ಎಲ್ಲ ಸೇರಿ ಒಂದು 3,500 ಆಗಿರುತ್ತೆ, ಪ್ರೈಮರು ಮತ್ತು ಪೇಂಟು. ಈ ರೀತಿ ನನಗೆ ನನ್ನ ಪ್ರಕಾರ ಆಲ್ಮೋಸ್ಟ್ ಅಲ್ಲೆಲ್ಲ ಸೇರಿ ಪ್ರತಿಯೊಂದು ಖರ್ಚುಗಳು ನಿಮಗೆ ಸೇರಿ ಒಂದು 13,000 ರೂಪಾಯಿವರೆಗೂ ಬರ್ಬೋದು. ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ಮು ಒಂದು 13,000 ರೂಪಾಯಲ್ಲಿ ನೀವು ಒಂದು ಸೋಲಾರ್ CCTV ನೀವೇ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಸೊ ಹೇಳಿದ್ನಲ್ಲ, ಇಷ್ಟು ನಾನು ಮಾಡಿರೋ ವಿಧಾನಗಳು ನಿಮಗೆ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ನಾನು ನಿಮಗೆ ತಕ್ಕನಂಗೆ ಆ ಸ್ಲೈಡ್ ವಿಡಿಯೋಗಳನ್ನ ನಾವು ಇನ್ಸ್ಟಾಲೇಷನ್ ಮಾಡಿದಾಗ ಏನೇನು ಬಳಸಿದ್ವಿ ಅದನ್ನೆಲ್ಲ ಕೂಡ ನಾನು ಹಾಕಿದ್ದೀನಿ ಅನಿಸುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಖಂಡಿತ ನಿಮಗೇನಾದರೂ ಇದೇ CCTV ಕ್ಯಾಮ್ರಾ ಬೇಕು ಅಂತಂತಂದರೆ ಲಿಂಕಲ್ಲಿ ಕೆಳಗಡೆ ವಿಡಿಯೋ ಮೇಲೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೀವು ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನಲ್ಲಾಗಲಿ ತೊಗೊಬೋದು. ಈಗ ಇನ್ನೂ ಅಪ್ಡೇಟೆಡ್ ವರ್ಷನ್ ಕ್ಯಾಮ್ರಾಗಳು ಕೂಡ ನಮ್ಮ ಮಾರ್ಕೆಟ್ನಲ್ಲಿ ಅವೈಲಬಲ್ ಇದ್ದಾವೆ. ನೀವು ಯಾರಾದರೂ ಇಲ್ಲ ನಮಗೆ ಇನ್ನೊಂದು 2,000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು 4, 3, 5 ಸೈಡ್ ನಮಗೆ ಕವರ್ ಆಗೋವಂಥ ಕ್ಯಾಮ್ರಾಗಳು ಬೇಕು ಅಂದರೆ ಅವನ್ನೂ ಕೂಡ ನೀವು ತೊಗೊಬೋದು ಅಂತ ಹೇಳ್ತೀನಿ. ಇದು ನನಗೆ ಇರ್ತಕ್ಕಂಥ ಒಂದು ಏನು ಅಂದರೆ ಕ್ಯಾಮ್ರಾಗೆ ಎಷ್ಟಾಯಿತು, ಅದನ್ನು ಇನ್ಸ್ಟಾಲೇಷನ್ ಮಾಡಿದ್ದು ಹೇಗೆ, ಅದನ್ನು ಎಷ್ಟು ಖರ್ಚು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನೆಕ್ಸ್ಟು ನಿಮಗೆ ಸಾಧ್ಯ ಆದರೆ ಯಾರಿಗಾದ್ರೂ ಬೇಕು ಅಂತ ಅನಿಸಿದರೆ ಅದ್ರ ಒಳಗಡೆ ಅಂದರೆ ಆ್ಯಪನ್ನು ಯೂಸ್ ಮಾಡೋದು ಹೇಗೆ, ಏನೇನೆಲ್ಲ ಫ್ಯೂಚರ್ಸು ಯಾವ್ಯಾವುದರಿಂದ ಬರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಬೇಕಾದರೆ ನಾನು ವಿಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಮಸ್ಕಾರ.